ಕಾಮಿಡಿ 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 ಕಿಲ್ಲಾಡಿಗಳು ಕಾಮಿಡಿ 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 ಕಿಲ್ಲಾಡಿಗಳು. ನೋ ಟೆನ್ಷನ್, ಸ್ಮೈಲ್ ಪ್ಲೀಸ್. ನಕ್ಕು ಮುತ್ತದ ಹುಡುಗಿರಿಗೆ, ನಕ್ಕು ಹಲಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಮಕ್ಕಳಿಗೆ ಎಲ್ರಿಗೂ ನಿಮ್ಮ ಮಾಸ ಕೇಳ್ಕೊಳ್ಳೋದು ಒಂದೇ, ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲ್ಲಾಡಿಗಳು. ಕಾಮಿಡಿ 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 ಇದು ಕಾಮಿಡಿ ಕಿಲ್ಲಾಡಿಗಳು ಸೀಸನ್ 3. ಕೋಪಾಡ್ ಬಾಯ್ ಸ್ವಸ್ತಿ ಗುಲಾಬ್ ಜಾಮೂನ್ ಬೈ ಒನ್ ಗೆಟ್ ಒನ್, ಡೆನ್ವರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಡಾಲರ್ ಬಿಗ್ ಬಾಸ್. ಕಂಫರ್ಟ್ ಪಾರ್ಟ್ನರ್ ರಾಯಲ್ ಓಕ್ ಫರ್ನಿಚರ್ಸ್, ಅಸೋಸಿಯೇಟ್ ಸ್ಪಾನ್ಸರ್ ಹೆಲೋ ಆಪ್ ಈಗಲೇ ಡೌನ್ಲೋಡ್ ಮಾಡಿ, ಹಾಗೂ ಪ್ಯಾರಾಗಾನ್ ಆಫೀಸ್ ಫುಟ್ ವೇರ್. ಬಲಿ ಚಪಾಯಿ. ಸ್ಮೈಲ್ ಪ್ಲೀಸ್. ಇವತ್ತಿನ ಮೊದಲ ಆಕ್ಟ್, ಪ್ರೀತಿ ಮಾಡಬಾರದು, ಮಾಡಿದ ಜಗಕ್ಕೆ ಹೆದರಬಾರದು ಅನ್ನೋ ಮಾತಿದೆ. ಆದರೆ ಅದೇ ಪ್ರೀತಿ ಕೈ ಕೊಟ್ಟಾಗ ಪ್ರೀತಿಯಲ್ಲಿ ನೊಂದು ಬೆಂದು ಒದ್ದಾಡ್ತಿರೋ ದೇವದಾಸರ ಕಥೆನ ನಿಮ್ಮ ಮುಂದೆ ಹೇಳಕ್ ಬರ್ತಾ ಇದ್ದಾರೆ ಮಂಗಳೂರಿನ ವಿಶ್ವನಾಥ್, ಬಾಗಲಕೋಟೆ ದಾನಪ್ಪ, ಗದಗಿನ ಉಮೇಶ್ ಕಿನ್ನಾಳ್, ದಾವಣಗೆರೆ ಚಂದ್ರಶೇಖರ್. ಬರ್ಲಿ ಚಪ್ಪಾಳೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ನನ್ನ ದೇವೇನಿಗೋಸ್ಕರ ನನ್ನ ತನು ಮನ ಧನ ಎಲ್ಲ ಲೀಸಿಗಿಟ್ಟು ಮನೇಲಿಟ್ಟಿದ್ದೆ. ಆದ್ರೆ ಅವಳು ಅದನ್ನೆಲ್ಲ ಬಿಟ್ಟು ಅದ್ ಯಾವ ಬಾಡಿಗೆ ಮನೆ ಹಿಂದೆ ಹೋಗ್ಲಂತ ದೇವ್ರನ್ನೇ ಗೊತ್ತಿಲ್ಲ. 30 ವರ್ಷದ ಹಿಂದೆ ನಡೆದ ಘಟನೆ. ನನ್ನ ದೇವಿಯನಿ ಬಳೆ ತರಕ್ಕಂತ ನ್ಯಾಷನಲ್ ಬಜಾರ್ಗೆ ಹೋದ್ಲು. ತುಂಬಾ ಹೊತ್ತು ಕಾದೆ, ಬರ್ಲೇ ಇಲ್ಲ. ನಾನೊಳ ನ್ಯಾಷನಲ್ ಬಜಾರು, ಬರ್ಮಾ ಬಜಾರು, ಚೈನಾ ಬಜಾರ್ ಅಂತ ಎಲ್ಲ ಕಡೆ ಹುಡುಕಿ 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 ಕಡೆಗೆ ನಾನೇ ಸಂಡೇ ಬಜಾರ್ ಪಾಲ. ಒಂದೊಂದು ದಿನ ನನ್ನ ಕೈಗೆ ಸಿಗ್ತಾಳೆ. ಮತ್ತೆ ನನ್ನ ತನುಮನ ಧನನ ಅವಳಿಗೆ ಲೀಸಿಗೆ ಕೊಡ್ಬೇಕಂತ ನಂಬಿಕೆ ಮೇಲೆ ಕಾಯ್ತಾ ಇದ್ದೀನಿ. ಹಂಗೋ ಹಿಂಗೋ ಹೆಂಗೋ ಇದ್ದೆ, ಹಿಂಗಾಗೋದೆ ನೋಡು ಅಣ್ತಮ್ಮ ಅಣ್ತಮ್ಮ. ಎಲೆಯ ಮ್ಯಾಲೆ ಎಳ್ಳು ನೀರು ಬಿಟ್ಟು ಹೋದ್ಲು ನೋಡೋ ಅಣ್ತಮ್ಮ ಅಣ್ತಮ್ಮ. ಹಲೋ ಗುಂಗ್ರು ಬಾಸ್, ನನ್ನ ದೇವೇನೆಲ್ಲಾದ್ರೂ ನೋಡಿದೀರಾ? ಇವಳು ನನ್ನ ಮಂತನ ಎಲ್ಲಾದ್ರೂ ನೋಡಿದೀರಾ? ಅಂದ್ರೆ ನೀವು ಹುಡುಕ್ತಾ ಇದ್ದೀರಾ? 20 ವರ್ಷದಿಂದ ಹುಡುಕ್ತಾನೆ ಇದ್ದೀನಿ. 20 ವರ್ಷನ? ನನ್ನ ಜೂನಿಯರು. ನಿಮ್ಮ ಹೆಸರು? H2O. ನೈಸ್ ನೇಮ್. ನಿಮ್ಮ ಹೆಸರು? ಚಂದ್ರಹಾಸ್. ಸೋ ನೈಸ್. ಥ್ಯಾಂಕ್ ಯು ಬ್ರೋ. ನಿಮ್ಮ ಶಾಲೆಯಲ್ಲಿ ಇಷ್ಟು ದೊಡ್ಡ ಕಿಂಡಿಗಳಿವೆಲ್ಲ, ಏನ್ ನಿಮ್ಮ ಕತೆ? ಊರಲ್ಲಿರುವ ಅರಳಿಕಟ್ಟೆ ಮೇಲೆ ಕೂತಿರೋ ದೇಶದ ಆರ್ಥಿಕ ತಜ್ಞರ ಮಾತಿಂದ ನಂಗೆ ಗೊತ್ತಾಗಿದ್ದು. ಸ್ವೀಟ್ ತರ ಸ್ವೀಟ್ ಆಗಿದ್ ನನ್ನ ಹುಡುಗಿ ಯಾವನೋ ಎಮ್ಮೆ ಕಾಯೋನ್ ಜೊತೆ ಹೋದ್ಲಂತೆ. ನಿಮ್ದು ನಂತರನೇ ಫ್ಲಾಶ್ ಬ್ಯಾಕ್ ಏನಾದ್ರು ಇದೆಯಾ? ಇದೆ ಬ್ರೋ. ನಮ್ ಚಿಕ್ಕಪ್ಪನ ಮನೆಯಿಂದ ಪೆಪ್ಪರ್ ಚಿಕನ್, ಪೆಪ್ಪರ್ ಡ್ರೈ, ಪೆಪ್ಪರ್ ರಸಂ ಸ್ಪೆಷಲ್ ಆಗಿ ಮಾಡಿ ಕಳ್ಸಿದ್ರ. ಓಸಿಲ್ ಬಂತಲ್ಲ ಅಂತ ಏಸಿಲ್ ಕುತ್ಕೊಂಡು ಚೆನ್ನಾಗಿ ತಿಂದೆ. ಹೀಟ್ ಜಾಸ್ತಿ ಆಗಿ ಮೂಗಲ್ ಬ್ಲಡ್ ಬಂತು. ಇದನ್ನ ನೋಡಿ ನನ್ನ ಹುಡುಗಿ ನಿನಗೆ ಕ್ಯಾನ್ಸರ್ ಇದೆ ಅಂದ್ಲು. ನನಗೆ ಕ್ಯಾನ್ಸರ್ ಇಲ್ಲ ಅಂತ ಆನ್ಸರ್ ಮಾಡೋ ಅಷ್ಟರಲ್ಲಿ ಓಡೋಗ್ಬಿಟ್ಲು. ಅಲ್ಲ ಬ್ರೋ, ಈ ಹುಡುಗಿರು ನಮ್ಮ ಮಾತನ್ನ ಕ್ಲಾರಿಟಿ ಕೇಳಿಸ್ಕೊಳ್ಳೋಕ್ ಮುಂಚೆನೆ ಓಡೋಗ್ತಾರಲ್ಲ, ವಾಯ್? ಸಿಂಪಲ್. ಹುಡುಗರು ಬೇಗ ಅರ್ಥ ಮಾಡ್ಕೋತಾರೆ, ಹುಡುಗಿರು ಅಪಾರ್ಥ ಮಾಡ್ಕೋತಾರೆ. ಬ್ರೋ, ನನ್ನ ಮೂಗಲ್ ಬರ್ತಾ ಇರೋ ಬ್ಲಡ್ ಕ್ಯಾನ್ಸರ್ ಇಂದ ಅಲ್ಲ, ಇಂದ ಅಂತ ತೋರ್ಸೋಕೆ 20 ವರ್ಷದಿಂದ ಮೂಗ್ನ ತೊಳೆದೆ ಹಂಗೆ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಚೆಕ್ ಮಾಡಿ. ಬ್ರೋ, ನಮಗಿಂತ ಖರಾಬಾಗಿ ಎಂಟ್ರಿ ಕೊಡ್ತಿರಲ್ಲ, ಯಾರು ನೀವು? ರಜನಿನ ಲವ್ ಮಾಡಿದ ಮಜ್ನು ಬಾ. ಆದ್ರೆ ನಿಮ್ಮ ಈ ಗಜನಿ ಅವತಾರಕ್ಕೆ ನಿಮ್ಮ ರಜನಿನೇ ಕಾರಣ. ಹೌದು ಬ್ರದರ್. ಇಟ್ಸ್ ಅ ಪಾರ್ಟಿ ಟೈಮ್. ನೋಡಿ, ನಮ್ 3 ಜನನ ಸ್ಟೋರಿ ಹಿಟ್ ಆಗಿದೆ, ಬಟ್ ನಮ್ ಹೃದಯ ತುಂಬಾ ಹರ್ಟ್ ಆಗಿದೆ. ಅದೇ ಖುಷಿಯಲ್ಲಿ ಪಾರ್ಟಿ ಮಾಡೋಣ. ಬನ್ನಿ 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 ಬನ್ನಿ. ಸಾರಿ, ರಜನಿ ನನ್ನ ಬದುಕಿಂದ ಹೋದಾಗಿಂದ ನಾನು ಎಣ್ಣೆ ಹೊಡೆಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀನಿ. ಗಜನಿ ಗಜನಿ ಕೂತ್ಕೋ ಬಾ. ನೋಡು, ಒಬ್ಬ ರೈತ ನಮ್ಗೆ ಎಣ್ಣೆ ಬಾಟ್ಲು ಕಲಿಸ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಂತ ಗೊತ್ತಾ ನಿನ್ಗೆ? ಗೊತ್ತಿಲ್ವಾ? ಮೊದ್ಲಿಗೊಂದು ದ್ರಾಕ್ಷಿ ತೋಟ,
ಆಮೇಲೆ ಆ ದ್ರಾಕ್ಷಿ ತೋಟನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಬೇಕು. ಆಮೇಲೆ ಒಂದಿನ ದ್ರಾಕ್ಷಿ ಹಣ್ಣಾಗುತ್ತೆ. ಆ ಹಣ್ಣನ್ನ ಮೇಲೆ ಕೀಳ್ಬೇಕು. ಕಿತ್ಬಿಟ್ಟು ಅದನ್ನ ಕೊಳೆಸಿ ತುಳಿದು ಅದನ್ನ ರಸ ತೆಗಿಬೇಕು. ಆ ರಸ ಎಷ್ಟು ಗಮ್ಮನುತ್ತೆ ಗೊತ್ತಾ ನಿಂಗೆ? ಗೊತ್ತಿಲ್ಲ. ಆಮೇಲೆ ರಸನೆಲ್ಲ ಒಟ್ಟು ಮಾಡಿ ಗ್ಲಾಸಿಗೆ ಜೋಪಾನವಾಗಿ ಹಾಕಿ ಕುಡೀರಿ ಅಂತ ನಮ್ ಕೈಗೆ ತಂದು ಕೊಟ್ರೆ ನೀನ್ ಕುಡಿಯಲಿ ಅಂತೀಯನೋ? ಇದನ್ನೇ ನಮ್ ದೇಶದ ರೈತರಿಗೆ ನೀನ್ ಕೊಡೋ ಗೌರವ. ಚಂದ್ರಹಾಸ್ Yes? ನಂದೊಂದು ಚಿಕ್ಕ ಡೌಟ್. ಪ್ಲೀಸ್. ಇಷ್ಟು ದೊಡ್ಡ ಮೆಸೇಜ್ ನಾನು ಜನರಿಗೆ ಕೊಟ್ಟಿದ್ರಲ್ಲ, ಹಾ. ಇದು ಎಲ್ರಿಗೂ ತಲುಪುತ್ತಾ? ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ತಲುಪುತ್ತೆ. ಈಗ ನನಗೆ ರೈತರ ಬೆಲೆ ಏನು ಅಂತ ಗೊತ್ತಾಯ್ತು. ನೀನ್ ಈ ತರ ಕುಡಿತಾ ಇದ್ರೆ ನಂಗೆ ರೈತರ ಕಣ್ಣಲ್ಲಿ ಖುಷಿ ಕಾಣ್ತಾ ಇದೆ. ಬಟ್ ಮೆಲ್ಲ ಕುಡಿ, ಮೆಲ್ಲ. ಗಜನಿ, ನಮಗೂ ಸ್ವಲ್ಪ ರೈತರ ಬೆಲೆ ಗೊತ್ತಾಗ್ಬೇಕು, ಕೊಡಪ್ಪ. ನನ್ನ ಮೂಗಲ್ ಬರ್ತಾ ಇರೋ ಬ್ಲಡ್ ಕ್ಯಾನ್ಸರ್ ಇಂದ ಅಲ್ಲ, heat ಇಂದ. ಒಂದ್ ವೇಳೆ ಅದು ಕ್ಯಾನ್ಸರ್ ಇಂದಾನೆ ಬಂದಿದ್ರೆ ಅವಳು ನನ್ನ ಜೊತೆಗಿದ್ದು ನನ್ನ ಸೇವೆ ಮಾಡೋದ್ ಬಿಟ್ಟು ಓಡೋಗ್ಬಿಟ್ಲು ಪಿತ್ರಿ ಬಿಲ್ಲಿ ಮಗಳು. ಎಷ್ಟು ನಮ್ ಪರ್ಸಲ್ ದುಡ್ಡಿದ್ದಾಗ ಹತ್ರ ಬರ್ತಾರೆ, ಹೊಟ್ಟೆಲ್ ಬೊಜ್ಜಿದ್ದಾಗ ದೂರ ಹೋಗ್ತಾರೆ. ಏನ್ ಚಂದ್ರಹಾಸ, ನನಗೆ ಎಣ್ಣೆ ಬೇಕು. ಆಯ್ತು ಗಜನಿ, ನೀನ್ ಇದೇ ಸ್ಟ್ರೈಟ್ ಆಗಿ ಹೋದ್ರೆ 3ನೇ ಗಲ್ಲಿಯಲ್ಲಿ ಮನು ಎಗ್ ಅಂಡ್ ಪೆಗ್ ಮೆಡಿಕಲ್ ಶಾಪ್ ಇದೆ. ಅಲ್ಲಿ ನನ್ನ ಅಕೌಂಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ತಗೊಂಡ್ ಬನ್ನಕ್ಕೆ. ಓಕೆ, ಜರ್ನಿ. ಥ್ಯಾಂಕ್ ಯು. ನಡಿ ಗುಂಗ್ರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ದೇವಯಾನಿ ದೇವಯಾನಿ ನನ್ ದೇವ್ಯಾನಿ ಇದ್ದಂಗಿದ್ದಾಳೆ. ದೇವ್ಯಾನಿ, ದೇವ್ಯಾನಿ. ಚಂದ್ರಹಾಸ್ ದೇವ್ಯಾನಿ, ಚಂದ್ರಹಾಸ್ ಬಳೆ ತರ್ತೀನಂತ ನ್ಯಾಷನಲ್ ಬಜಾರ್ಗೆ ಹೋದಳು, ಈಗ ಬರ್ತಾ ಇದ್ದೆ ದೇವ್ಯಾನಿ. ಹೌದು ಚಂದ್ರಹಾಸ್, ಅವತ್ತು ನಾನು ಬಳೆ ತಗೊಂಡು ವಾಪಸ್ ನಿನ್ನ ಹತ್ರನೇ ಬರ್ತಾ ಇದ್ದೆ. ದಾರಿಲಿ ಬರುವಾಗ ಮಳೆ ಹಿಡ್ಕೊಳ್ತು, ನನ್ನ ಬಟ್ಟೆ ಎಲ್ಲ ಒದ್ದೆ ಆಯ್ತು. ಚಳಿ ತಡ್ಕೊಳ್ಳಕ್ಕಾಗ್ದೆ ನಾನು ಅಪ್ಪಯ್ಯನಾಡಿ ಸ್ಟುಡಿಯೋದಲ್ಲಿರೋ ಮರದ ಕೆಳಗಡೆ ನಿಂತಿದ್ದೆ. ಅಲ್ಲಿ ಪ್ರೊಡಕ್ಷನ್ ರಮೇಶ ನಿಂತಿದ್ದ. ಅವನ ನೋಡಿ ನನಗೂ ಏನು ಅನಿಸಿರ್ಲಿಲ್ಲ. ಆದ್ರೆ ಗುಡುಗು ಬಂತು, ಚಳಿ ತಡ್ಕೊಳ್ಳಕ್ಕಾಗ್ದೆ ಓಡಿ ಹೋಗಿ ಅವನನ್ನ ತಪ್ಕೊಂಡ್ಬಿಟ್ಟೆ ಚಂದ್ರ. ಆಮೇಲೆ ಏನಾಗುತ್ತೆ ದಡ್ಡ, ಚಳಿ ಕಡಿಮೆ ಆಯ್ತು. ಚಳಿ ಕಡಿಮೆ ಆಯ್ತು, ಆಮೇಲೆ ಏನಾಯ್ತು? ಆಮೇಲೆ ಕುಮಾರಿ ದೇವಯಾನಿಯಾಗಿದ್ದ ನಾನು ಶ್ರೀಮತಿ ದೇವಯಾನಿಯಾಗಿ ಬದಲಾದೆ. ನನಗೀಗ ಡುಮ್ ಡುಮ್ ಆಗಿರೋ 4 ಮಕ್ಕಳು. ದೇವ್ಯಾನಿ, ದೇವ್ಯಾನಿ, ಸ್ವಲ್ಪ ಹೊತ್ತು ಚಳಿ ತಡ್ಕೊಳಕ್ಕಾಗಿಲ್ಲ ನಿಂಗೆ? ನಿನ್ಗೋಸ್ಕರ 30 ವರ್ಷದಿಂದ ಅದೆಷ್ಟು ಚಳಿಗಾಲ, ಮಳೆಗಾಲ, ಸೆಕೆಕಾಲ, ಪ್ರವಾಹ ಬಂದು ನನಗೆ ಕೊಚ್ಕೊಂಡು ಹೋಗಿದ್ದಂತ ಗೊತ್ತೇನೆ ದರ್ವೇಸಿ. ಏ ದರ್ವೇಸಿ, ನನ್ನ ಮನಸ್ಸು ಒಂಥರ ಖಾಲಿ ತವ ಇದ್ದ ಹಾಗೆ. ಅದಕ್ಕೆ ಯಾವನೋ ಬಂದ್ಬಿಟ್ಟು ಬುರ್ಜಿ ಆಮ್ಲೆಟ್ ಅಂತ ಸರಿ ದೇಪ್ತಾ ಇದ್ದಾನೆ. ಚಂದ್ರ, ಒಂದೊಂದು ಅಕ್ಕಿಯ ಕಾಳಿನಲ್ಲೂ ತಿನ್ನವರ ಹೆಸರು ಕೆತ್ತಿಯುವುದು ಅಂತ ನಮ್ಮ ಸದಾನಂದ ಕಾಳಿ ಅವರೇ ಹೇಳಿರ್ಬೇಕಾದ್ರೆ ನಾನೇನ್ ಮಾಡಕ್ಕಾಗತ್ತೆ? ಉತ್ತರ ಹೇಳಂದ್ರೆ ಊಸರಲ್ಲಿ ಕತೆ ಹೇಳ್ತಿದ್ದೇನೆ ದರ್ವೇಸಿ. ಚಂದ್ರಹಾಸ್ ಸಾರಿ, ನನಗೆ ಯಾಕೋ ನಮ್ಮ ಮನೆಯವ್ರು ನೆನಪಾಗ್ತಾ ಇದ್ದಾರೆ. ನಾನು ಬರ್ತೀನಿ. ಗುಡುಗು ಬಂತು. 30 ವರ್ಷ ಆದ್ಮೇಲೆ ಸಿಕ್ತವಳು 30 ಸೆಕೆಂಡ್ ಕೂಡ ಮಾತಾಡ್ತಿಲ್ಲ ಅಂದಾಗ್ಲೇ ಗೊತ್ತಾಯ್ತು ಕಣೆ. ಏನು? ನಿಂಗೆ ಇನ್ನೂ ಚಳಿ ಕಡಿಮೆ ಆಗಿಲ್ಲ ಅಂತ. ದೇವ್ಯಾನಿ,
ಹಲೋ ಎಕ್ಸ್ಕ್ಯೂಸ್ ಮೀ. ಅಲ್ಲ ನನ್ನಲ್ಲಿ ಗರ್ಲ್ ಫ್ರೆಂಡ್ ಹೋದ್ಲಂತ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಈ ಕುಂಟಿ ಹತ್ರ ಕಿರಣ್ಣ ಡ್ಯಾನ್ಸ್ ಇವನ್ ಯಾರು ಅತೃಪ್ತ ಸೈಕೊಂಡು ಇರ್ಬೇಕು ಬಾಡಾಲಿಗೆ ನಾನು ಹೋಗೋಣ. ಕೈಯಲ್ಲಿ ಕಟ್ಕೊಂಡಿರೋ ವಾಚ್ ನಮ್ದಾಗಿರ್ಬೋದು, ಟೈಮ್ ನಮ್ದಲ್ಲ. ಬೇಕುಪ್ಪ ನಾವು ಬಂದು ಎಣ್ಣೆ ತಂದು ಬನ್ನಿ ಎಣ್ಣೆ ಹೊಡೆಯೋಣ. ನನ್ ಮಕ್ಳ ಒಂದ್ ಬಾಟ್ಲ್ ಎಣ್ಣೆ ತನ್ನಿ ಅಂತಂದ್ರೆ ಮೂರ್ ಬಾಟ್ಲ್ ಎಣ್ಣೆ ತಂದಿದ್ರ. ರೈತರ ಮುಖದಲ್ಲಿ ಜಾಸ್ತಿ ಸಂತೋಷ ನೋಡೋಣ ಅಂತ ಚಂದ್ರ. ಬ್ರೋ ನಂಗೆ ಸ್ವಲ್ಪ ಎಣ್ಣೆ ಹಾಕಿ. ಗ್ಲಾಸು ಫೇಸು ಈ ಕರಿಮುಗ್ದವನ್ನೆಲ್ಲ ನೋಡಿದೀನಲ್ಲ. ಅದೇ ಅವಾಗವಾಗ ಬೆಳ್ಳಿ ರಥದಲ್ಲಿ ಬಂದು ಕಿರಣ ಬಿಡ್ತಾ ಇದ್ದದ್ದು ನಾನು. ನಿನ್ನ ಅದೇ ರಥದಲ್ಲಿ ತಿಥಿ ಮಾಡ್ತಾಳಂತ ಗೊತ್ತಿತ್ತು, ಅದ್ರ ಇಷ್ಟು ಬೇಗ ಮಾಡ್ತಾಳಂತ ಗೊತ್ತಿರ್ಲಿಲ್ಲ. ಮೈ ಡಾರ್ಲಿಂಗ್. ಫುಲ್ ಝೂಮ್ ಐತಾನೆ, ಝೂಮ್ ಅಲ್ಲಿ ಇದ್ದಾನೆ. ಬೇಕು ಬತ್ತು ಸರಿಯಾಗಿ ಹೇಳು, ನಿನ್ನ ಹುಡುಗಿ ಎಷ್ಟು ಜನ ಜೊತೆ ಕಿರಣ ಬಿಡ್ತಾಳೆ? ಅವನನ್ನ ಅವಳಿಗೆ ಪರಿಚಯ ಮಾಡಿ ಕೊಟ್ಟಿದ್ದು ನಾನು, ಆದ್ರೆ ಅವನನ್ನ ಲೆಕ್ಕಕ್ಕಿಟ್ಟು ನನ್ನ ಪಕ್ಕಕ್ಕಿಟ್ಟು ಹೋದ್ಲು. ಸಾಕು ಮಾಡ್ ಮಾರೆ. ಬೇಕು ದೇವ್ಯಾನಿ, ಚಂದ್ರಹಾಸ್, ದೇವ್ಯಾನಿ. ನನ್ನ ಮೂಗಲ್ ಬರ್ತಾರ ಬ್ಲಡ್ ಕ್ಯಾನ್ಸರ್ ಇಂದ ಅಲ್ಲ, ನಾನು ಹಿಂಗೇನೋ ಮೋಸ ಮಾಡ್ತೀನಿ, ನಾನು ಹಿಂಗೇನೋ ದ್ರೋಹ ಮಾಡ್ತೀನಿ. ಇಂತ ಇಂಪಾರ್ಟೆಂಟ್ ಟೈಮ್ ಜೊತೆ ಆಟ ಆಡ್ತಿದ್ಯಾ? ಹೋಗೋ, ಸಾಯೋ ಸಾಯೋ. ಚಂದ್ರಹಾಸ್, ಇವನ್ಯಾರು ಗುಂಗುರು ಕುಡುಕ? ಅವಾಗ ನೀನ್ ನಂಗೆ ಟಾರ್ಚರ್ ಕೊಡ್ತಾ ಇದ್ದೆ, ಇವಾಗ ಈ ನನ್ ಮಗ ಬಂದು ಟಾರ್ಚರ್ ಕೊಡ್ತಾ ಇದ್ದಾನೆ. ಮೇಡ